ನಮ್ಮ ಪಯಣ ವಿಜಯಪುರದ ಕಡೆ. ಮುಮ್ಮೆಟ್ಟಗುಡ್ಡ ನಾಡಗೌಡ ಅಮೋಘ ಸಿದ್ಧನ ದರ್ಶನವನ್ನು ಪಡೆಯಲು ನಾವೀಗ ಶಿವಮೊಗ್ಗದಿಂದ ವಿಜಯಪುರಕ್ಕೆ ಹೊರಡಲು ತಯಾರಾಗಿ ನಿಂತಿದ್ದೇವೆ. ಬನ್ನಿ, ಹಾಗಿದ್ದರೆ ಹೋಗೋಣ ಮುಮ್ಮೆಟ್ಟಗುಡ್ಡ ಅಮೋಘ ಸಿದ್ದೇಶ್ವರರ ದರ್ಶನವನ್ನು ಪಡೆಯಲು. ನಾ ಭಕ್ತಿಯಿಂದ ಬೆಳಗುವೆ ಆರತಿಯ ಯೋಗಿಯ ಮೋಘದ ಸಿದ್ಧಗ. ಶಿವಮೊಗ್ಗದಿಂದ ನಮ್ಮ ಪ್ರಯಾಣ ಹೀಗೆ ಶುರುವಾಯಿತು. ಶಿವಮೊಗ್ಗದಿಂದ ವಿಜಯಪುರ ಕಡೆಗೆ ನಮ್ಮ ಪ್ರಯಾಣ ಆರಂಭವಾಯಿತು. ಇದು ಏನು ನೀವು ನೋಡ್ತಾ ಇದ್ದೀರಲ್ಲ, ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣ, ಅಂದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಪ್ರೈವೇಟ್ ಬಸ್ಗಳು ಇಲ್ಲೇ ನಿಲ್ಲೋದು. ನಾವು ಪ್ರೈವೇಟ್ ಬಸ್ಗೆ ಹೊಳೆಹೊನ್ನೂರಿಂದ ಶಿವಮೊಗ್ಗಕ್ಕೆ ಬಂದಿಳಿದೆವು. ಅಲ್ಲಿಂದ ಮುಂದೆ ಅಂದ್ರೆ ಶಿವಮೊಗ್ಗದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಂದ ಮುಂದೆ ನಾವು ಹೊರಟಿದ್ದು ಶಿವಮೊಗ್ಗದ KSRTC ಬಸ್ ನಿಲ್ದಾಣಕ್ಕೆ. ಹೌದು, ಶಿವಮೊಗ್ಗದ KSRTC ಬಸ್ ನಿಲ್ದಾಣಕ್ಕೆ ನಾವು ಬಂದೆವು. ಅಲ್ಲಿಂದ ನಾವೀಗ ವಿಜಯಪುರದ ಬಸ್ ಹತ್ಕೊಂಡು ವಿಜಯಪುರಕ್ಕೆ ಪ್ರಯಾಣ ಬೆಳೆಸಲು ಅಣಿಯಾಗಿದ್ದೆವು, ಶ್ರೀ ಅಮೋಘ ಸಿದ್ಧನ ದರ್ಶನವನ್ನು ಪಡೆಯಲು. ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಬಹಳ ಚೆನ್ನಾಗಿ ಸುಂದರವಾಗಿ ಕಟ್ಟಿಸಿದ್ದಾರೆ. ಅಷ್ಟೇ ನೋಡಲು ಕ್ಲೀನ್ ಆಗಿನೂ ಕೂಡ ಇದೆ ಈ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್. ಒಳಗಡೆ ನಿಮಗೆ ಬೇಕಾದ ಎಲ್ಲ ಸಾಮಾನುಗಳು ಕೂಡ ಅಲ್ಲೇ ಸಿಗುತ್ತವೆ. ಅಂದ್ರೆ ಬಿಗ್ ಬಜಾರ್ ಕೂಡ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಒಳಗಡೆನೆ ಇದೆ. ಮೊದಲಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಕಾಣೋದು ಹೀಗೆ ಅರಮನೆ. ಈ ಹೋಟೆಲ್ ಒಳಗಡೆ ಬಹಳ ಇಷ್ಟವಾದ ಸೊಗಸಾದ ತಿಂಡಿಗಳು ಸಿಗುತ್ತವೆ. ಸ್ಟಾರ್ ಬಜಾರ್ ಕೂಡ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಒಳಗಡೆನೆ ಇದೆ. ನಮಗೋಸ್ಕರನೇ ಏನು ಅಂತ ಕಾಯ್ಕೋತ ನಿಂತಿತ್ತು ಅನ್ನೋ ಆಗಿತ್ತು KSRTC ಬಸ್. ನಾವು ಹೋಗುವಷ್ಟರಲ್ಲೇನೆ ವಿಜಯಪುರ ಬಸ್ ಕೂಡ ರೆಡಿನೇ ಇತ್ತು. ಆ ಬಸ್ನ ಕೂತು ನಮ್ಮ ಜರ್ನಿಯನ್ನ ಶಿವಮೊಗ್ಗದಿಂದ ವಿಜಯಪುರದ ಕಡೆಗೆ ಆರಂಭಿಸಿದೆವು. ಮಧ್ಯದಾಗ ಊಟಕ್ಕೆ ಸ್ಟಾಪ್ ಮಾಡಿದ್ರು. ಊಟನೂ ಮಾಡಿಕೊಂಡು ನಮ್ಮ ಜರ್ನಿ ನಾವು ಆರಂಭಿಸಿದೆವು. ರಾತ್ರಿ ಎಲ್ಲ ಜರ್ನಿ ಮಾಡಿ ಮುಂಜಾನೆ ನಾವು ಬಂದು ಇಳಿದಿದ್ದು ಮುದ್ದೇಬಾಳದಿಂದ ನಾವು ಬಿದರಕುಂದಿ ಗ್ರಾಮಕ್ಕೆ ಬಂದೆವು. ಅಲ್ಲೊಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಜರ್ನಿ ಆರಂಭಿಸ್ಬೇಕು. ಮತ್ತ ಮೊದಲಿಗೆ ದೇವರ ಆಶೀರ್ವಾದ ಇರ್ಲೇಬೇಕಲ್ಲ, ಹಂಗಾಗಿ ಸಂಗಮೇಶ್ವರರ ಆಶೀರ್ವಾದ ಮತ್ತು ಗ್ರಾಮ ದೇವತೆ ಆಶೀರ್ವಾದ ತಗೋಬೇಕು ಅಂತೇಳಿ ನಾವು ಗುಡಿಗೆ ಹೋಗಿ ಗ್ರಾಮ ದೇವತೆ ದ್ಯಾಮವ್ವನ ಆಶೀರ್ವಾದವನ್ನು ಪಡೆದುಕೊಂಡೆ. ದೇವಿ ಆಶೀರ್ವಾದ ತಗೊಂಡು ಮುಂದೆ ನಾನು ಹೋದದ್ದು ಶ್ರೀ ಸಂಗಮನಾಥನ ದೇವಸ್ಥಾನಕ್ಕೆ. ಸಂಗಮೇಶ್ವರ ದೇವಸ್ಥಾನ ಬಿದರಕುಂದಿ. ಇದೇ ನೋಡ್ರಿ ಶ್ರೀ ಸಂಗಮೇಶ್ವರರ ದೇವಸ್ಥಾನ. ಹಳೆ ಕಾಲದ್ದು ಗುಡಿ ಇದು. ನೋಡ್ರಿ ಎಷ್ಟು ಚಂದ ಐತಿ ಶ್ರೀ ಸಂಗಮನಾಥ ದೇವಸ್ಥಾನ. ಒಳಗಡೆ ನೋಡ್ರಿ ಕಾಶಿಯಿಂದ ತಂದ ಲಿಂಗ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ರಿ. ಕಾಶಿಯಿಂದ ತಗೊಂಡು ಬಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರ. ನೋಡ್ರಿ ಎಷ್ಟು ಚಂದ ಐತಿ ಆ ಪರಮಾತ್ಮನ ಶಿವಲಿಂಗ. ನಾ ಭಕ್ತಿಯಿಂದ ಬೆಳಗುವೆ ಆರತಿಯ ಯೋಗಿಯ ಮೋಘದ ಸಿದ್ಧಗ. ನಾ ಭಕ್ತಿಯಿಂದ ಬೆಳಗುವೆ ಆರತಿಯ ಯೋಗಿಯ ಮೋಘದ ಸಿದ್ಧಗ.
ಹರಿದಂಗ ದೋನಿಯ ನೀರ ನಮ್ಮ ಬಾಳ ನೀ ಮಾಡೋ ಬಂಗಾರ ಪಡಬ್ಯಾಡ ಒಟ್ಟ ನೀ ಅಹಂಕಾರ ಅಮೋಘರ ಸಿದ್ಧಾದ ನಮ್ಯಾಲ ಸಹಕಾರ ಹಂಗೆ ವಿಜಯಪುರಕ್ಕೆ ಹೋಗುವ ದಾರಿಯಲ್ಲೇ ಜವಡಗಿ ಶಿವಪ್ಪ ಮುತ್ತನ ಗುಡಿನೂ ಐತಿ. ಹಂಗೆ ಶಿವಪ್ಪ ಮುತ್ತನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ನಮ್ಮ ಪಯಣವನ್ನು ಶುರು ಮಾಡಿದೆವು. ಇದೇ ನೋಡ್ರಿ ಜವಡಗಿ ಶಿವಪ್ಪ ಮುತ್ತನ ಗುಡಿ. ನೀವು ಒಂದ್ಸಲ ದರ್ಶನ ಮಾಡ್ಕೊಂಬಿಡ್ರಿ. ಶ್ರೀ ಸಂಗಮೇಶ್ವರ ಮತ್ತೆ ಜವಡಗಿ ಶಿವಪ್ಪ ಮುತ್ತನ ದರ್ಶನ ಪಡ್ಕೊಂಡು ನಮ್ಮ ಪ್ರಯಾಣ ವಿಜಯಪುರದ ಕಡೆಗೆ ಮತ್ತೆ ಶುರು ಮಾಡಿದೆವು. ಮುಂದಿನ ವಿಡಿಯೋದಾಗ ಅರಿಕೇರಿ ಅಮೋಘ ಸಿದ್ಧನ ಗುಡಿ ನಿಮಗ ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರಗಳು. ನೀವಿನ್ನು ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಬನೂರ ಒಡೆಯ ಅಮೋಘ ಸಿದ್ಧ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಮ್ಮೆಟ್ಟಗುಡ್ಡ ಅಮೋಘ ಸಿದ್ಧರ ದೇವಸ್ಥಾನವನ್ನು ನಿಮಗೆ ನಾನು ತೋರಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.